ತೀವ್ರ ಕೋಲಾಹಲದೊಂದಿಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ. ಇಂದು ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲೂ ಕೂಡ ಬಿಲ್ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ ನಡೆಯಿತು. ಸರ್ಕಾರ ಬಿಲ್ ಅನ್ನು ಸಮರ್ಥಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ವಿಪಕ್ಷಗಳು ಕೆಂಡ ಕಾರ್ತಾ ಇವೆ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿಯ ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಮಾಡಿದಂತ ಆರೋಪ ಇದೆಯಲ್ಲ, ಇದು ಇವತ್ತು ದೊಡ್ಡ ಸಂಚಲನ ಎಬ್ಬಿಸಿದೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ. शुद्धि के अद्यतन मत विभाजन का परिणाम इस प्रकार है। पक्ष में 288, विपक्ष में 232। राज्यसभೆಯಲ್ಲೂ ಬಿಲ್ ಮಂಡನೆ, ಸುದೀರ್ಘ ಚರ್ಚೆ. वक्फ संशोधन बिल लेके आया है तो आप जरूर समर्थन करना चाहिए. ಖರ್ಗೆ ವಿರುದ್ಧ ಠಾಕೂರ್ ಗಂಭೀರ ಆರೋಪ, ಸಿಡಿದೆದ್ದ ಕೈ ನಾಯಕರು. लेकिन कर्नाटक में जो घोटाले हुए सर, It is my challenge. उसमें इनके राष्ट्रीय अध्यक्ष 1 acre of वक्फ land is occupied by me. मल्लिकार्जुन खड़गे जी का नाम भी आता है, जहां पर क्या I will resign. If it is proved, I will resign. Even if he proves. ನಿಜ, ತೀವ್ರ ಕೋಲಾಹಲ, ಮಾತಿನ ಮಹಾಕದನ ಮೂಲಕವೇ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ. ನೂತನ ಸಂಸತ್ ಭವನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ಬೆಳಗ್ಗೆಯಿಂದ ತಡರಾತ್ರಿ 1 ಗಂಟೆಯವರೆಗೂ ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದ್ದು, ಬಳಿಕ 288 ಮತಗಳೊಂದಿಗೆ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಸಿಕ್ಕಿತ್ತು. शुद्धि के अद्यतन मत विभाजन का परिणाम इस प्रकार है। पक्ष में 288, विपक्ष में 232। ಇನ್ನಿವತ್ತು ನಿಗದಿಯಂತೆ ರಾಜ್ಯಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿದ್ರು. वक्फ संशोधन बिल लेके आया है तो आपका ही सोच विचार को आप जो पूरा नहीं कर पाया, उसको पूरा करने का हिम्मत नरेंद्र मोदी जी सरकार ने लेके आया है तो आप जरूर समर्थन करना चाहिए. ಇವತ್ತು ಸಹ ತಿದ್ದುಪಡಿ ಬಿಲ್ ಮೇಲೆ ರಾಜ್ಯಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ರಾಜ್ಯಸಭೆಯಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತ ಇರೋದ್ರಿಂದ ಬಿಲ್ ಪಾಸ್ ಆಗೋದು ಪಕ್ಕಾ ಆಗಿದೆ. ಇದರ ನಡುವೆ ಇಂದು ರಾಜ್ಯಸಭೆಯಲ್ಲಿ ಸದ್ದು ಮಾಡಿದ್ದು ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಮಾಡಿರುವ ಗಂಭೀರ ಆರೋಪ. ಕರ್ನಾಟಕದ ವಕ್ಫ್ ಹಗರಣದಲ್ಲಿ ಖರ್ಗೆ ಹೆಸರಿದೆ ಎಂದ ಠಾಕೂರ್ ಲೋಕಸಭೆಯಲ್ಲಿ ಮಾಡಿದ ಆರೋಪಕ್ಕೆ ರಾಜ್ಯಸಭೆಯಲ್ಲಿ ಖರ್ಗೆ ಗರಂ. ಹೌದು, ನಿನ್ನೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮೇಲಿನ ಚರ್ಚೆ ವೇಳೆ ಬಿಜೆಪಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್, ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಕರ್ನಾಟಕದಲ್ಲಿ ನಡೆದ ವಕ್ಫ್ ಹಗರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಇದೆ ಎಂದಿದ್ರು. एक तुगलकी भी फरमान है सेक्शन 40, इसमें दान देने वाला किसी भी धर्म का हो सकता है, लेकिन देखभाल करने वाला मुसलमान ही होना चाहिए. ये मंदिर में तो ऐसा नहीं है. सरकारें मंदिर का, ये कर्नाटक की सरकार है कांग्रेस की, 450 करोड़ रुपया साल का आप इकट्ठा करते हैं, कहां खर्च करते हैं, कौन जवाब देता है उसका? एक एक रुपए का हिसाब आपको देना चाहिए था. क्या किसी मस्जिद का पैसा आपने लिया? क्या किसी वक्फ बोर्ड का पैसा आपने लिया? लेकिन कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है, जहां पर क्या ಠಾಕೂರ್ ಆರೋಪಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಇಂದು ರಾಜ್ಯಸಭೆಯಲ್ಲಿ ತಿರುಗೇಟು ಕೊಟ್ಟರು. 50 ವರ್ಷಗಳ ರಾಜಕಾರಣದಲ್ಲಿ ನನ್ನ ವಿರುದ್ಧ ಯಾವುದೇ ಆರೋಪ ಇಲ್ಲ. ಅನುರಾಗ್ ಸಿಂಗ್ ಠಾಕೂರ್ ಮಾಡಿರೋ ಆರೋಪ ಸಾಬೀತು ಮಾಡಬೇಕು, ಇಲ್ದಿದ್ರೆ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಆರೋಪ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ರು. Yesterday, completely false and baseless charges were hurled at me in the Lok Sabha by Sri Anurag Thakur. If Sri Thakur cannot prove his allegation, he has no right be in parliament. He should resign. I seek, and if it is proved, I will resign.
Even if he proves a 1 acre of walk land is occupied by me or my children, it is my challenge. अगर ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ವಿರುದ್ಧ ಮಾಡಿದ ಆರೋಪವನ್ನ ಬಹಳ ನೋವಿನಿಂದಲೇ ರಾಜ್ಯಸಭೆಯಲ್ಲೇ ಪ್ರಸ್ತಾಪಿಸಿದ್ರು. ಈ ಮಧ್ಯೆ ಠಾಕೂರ್ ಆರೋಪ ಖಂಡಿಸಿ ವಿಪಕ್ಷ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಅನುರಾಗ್ ಠಾಕೂರ್ ಆರೋಪ ವಿಚಾರವನ್ನ ಸಭಾಪತಿ ಜಗದೀಪ್ ಧನ್ಕರ್ ಎಥಿಕ್ಸ್ ಕಮಿಟಿಗೆ ವರ್ಗಾಯಿಸಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಕಟುವಾಗಿ ಟೀಕಿಸಿದ್ದಾರೆ. ಕಾಂಗ್ರೆಸ್ನ ಜನರಲ್ ಬೋರ್ಡ್ ಮೀಟಿಂಗ್ನಲ್ಲಿ ಮಾತನಾಡಿರುವ ಸೋನಿಯಾ ಗಾಂಧಿ, ವಕ್ಫ್ ತಿದ್ದುಪಡಿ ಬಿಲ್ ಸಂವಿಧಾನದ ಮೇಲೆ ಬಿಜೆಪಿ ನಡೆಸ್ತಾ ಇರೋ ನಿರ್ಲಜ್ಜ ದಾಳಿ ಎಂದಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ ಮೂಲಕ ಬಿಜೆಪಿ ದೇಶವನ್ನ ಶಾಶ್ವತವಾಗಿ ಧ್ರುವೀಕರಣ ಸ್ಥಿತಿಯಲ್ಲಿಡಲು ತಂತ್ರ ಮಾಡಿದೆ. ಈ ಬಿಲ್ ಸಂವಿಧಾನದ ಮೇಲೆ ನಡೆಸಿದ ನಿರ್ಲಜ್ಜ ದಾಳಿಯಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಪರಿಶೀಲಿಸಲು ರಚಿಸಿದ ಜಂಟಿ ಸಂಸದೀಯ ಸಮಿತಿ ವಿಪಕ್ಷಗಳ ಸಲಹೆಯನ್ನ ಸ್ವೀಕರಿಸಲಿಲ್ಲ. ಮೋದಿ ಸರ್ಕಾರ ದೇಶವನ್ನ ಪ್ರಪಾತಕ್ಕೆ ತಳ್ಳಿದೆ. ಒಂದು ದೇಶ ಒಂದು ಚುನಾವಣೆಗೂ ನಮ್ಮ ವಿರೋಧವಿದೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಮರನ್ನ ಕಡೆಗಣಿಸುವ ಮತ್ತು ಅವರ ವೈಯಕ್ತಿಕ ಕಾನೂನುಗಳನ್ನ, ಆಸ್ತಿ ಹಕ್ಕುಗಳನ್ನ ಕಸಿದುಕೊಳ್ಳೋ ಗುರಿ ಹೊಂದಿರುವ ಅಸ್ತ್ರವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲೇ ಪಾಸ್ ಆಗಿದ್ದು ರಾಜ್ಯಸಭೆಯಲ್ಲೂ ಪಾಸ್ ಆಗಲಿದೆ. ಮುಂದೆ ಒಂದು ದೇಶ ಒಂದು ಚುನಾವಣೆ ಬಿಲ್ ಗುರಿ ಹೊಂದಿರೋ ಬಿಜೆಪಿ ಅದನ್ನ ಹೀಗೆ ಪಾಸ್ ಮಾಡುತ್ತೋ ಅನ್ನೋ ಕುತೂಹಲ ಇದೆ. ಬ್ಯೂರೋ ರಿಪೋರ್ಟ್, TV9.